ಷಡಾಕ್ಷರಿ ಮಾತಾಡಿ, ನೀವು ಮಾತಾಡಿ. ಈ ತೆಂಗು ಹೆಚ್ಚು ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ 2-3 ಸಾರಿ ಬೇರೆ ರೋಗಗಳು ಬಂದು ಕೇಂದ್ರ ತೆಂಗು ಮಂಡಳಿಯವರು ಅದಕ್ಕೆ ಸಿಂಪಡಿಸಿದ್ರು, ಏನಾದ್ರೂ ಕಂಟ್ರೋಲ್ ಆಗಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ 50% ತೆಂಗಿನ ಮರಗಳು ನಾಶವಾಗ್ತಾ ಇದೆ, ಮತ್ತೆ ಈಲ್ಡು ಕಡಿಮೆ ಆಗಿದೆ. ವಿಷಯ ಗೊತ್ತಾಯ್ತು, ಏನ್ ಮಾಡ್ಬೇಕೀಗ? ಅದಕ್ಕೆ ಈಗ ಕೇಂದ್ರ ತೆಂಗು ಮಂಡಳಿಯಿಂದ ಹೆಚ್ಚು ಹಣ ಕೊಟ್ಟು ಅದಕ್ಕೆ ರಿಸರ್ಚ್ ಮಾಡಿಸಿ ಅದನ್ನ ಶಾಶ್ವತವಾಗಿ ಹೋಗ್ಲಾಡ್ಸಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಏನ್ ಮಾಡ್ಬೇಕು? ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ. ನಾನು ಕೂಡ ಸುಮಾರು 20 ಎಕರೆ ತೆಂಗಿನ ತೋಟ ಇರೋದು. ಸುಮಾರು ಒಂದು ವರ್ಷಕ್ಕೆ 1 ಎಕರೆಯಲ್ಲಿ 5 ಗಿಡಗಳು ನಾಶ ಆಗ್ತವೆ. ನಾನಲ್ಲಿ ಕೇಂದ್ರದ ಒಂದು ನಮ್ಮ ಹಿರೇಹಳ್ಳಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಕೃಷಿ ಸಂಶೋಧನಾ ಸಂಸ್ಥೆ ಇದೆ, ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ರು ಕೂಡ ಈ ಸಮಸ್ಯೆ ಬಗೆಹರಿತಿಲ್ಲ. ಇದಕ್ಕೆ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್ ಏನಿದೆ, ನೀವು ಹಣ ಕೊಡೋದು ಬೇಡ, ನಮ್ಮ ರೈತರು ಕರೆಕ್ಟ್ ಆಗಿ ಎಜುಕೇಟ್ ಮಾಡ್ಬೇಕು. ಹಣ ಹಾಕೊಂಡದನ್ನ ಗಿಡ ಉಳಿಸ್ಕೊಳ್ತೀವಿ ವರ್ಷಕ್ಕೆ. ಆಯ್ತು, ಪಾಯಿಂಟ್ ಹೇಳಿದ್ರಲ್ಲ, ಈಗ ನಾಶ ಆಯ್ತು, ನಾಶ ಗೊತ್ತಾಯ್ತು. ಇದು ಅವ್ರು ಕೊಡ್ತಾರೆ, ಪ್ರಶ್ನೆ ಕೇಳಿದ ಯಾರು? ನೀವೇನ್ ಹೇಳ್ತೀರಿ? ಈಗ ಈ ರೀತಿ ಇದೆ, ರಿಸರ್ಚ್ ಮಾಡಿ ಅಂತ ಹೇಳುವಂತದ್ದು. ಹೌದು, ಅಷ್ಟೇ, ಮುಗೀತಲ್ಲ. 15 ವರ್ಷ ಅಲ್ಲ, 15 ಜಿಲ್ಲೆಗಳಲ್ಲಿ ತೆಂಗು ಬೆಳೀತಾರೆ, ಸರ್ಕಾರ ತಗೋಬೇಕು. ಬಜೆಟ್ ಅಲ್ಲಿ ಇದಕ್ಕೇನು ಹಣ ಕೊಟ್ಟಿಲ್ಲ, ಅಡಿಕೆ ಕೊಟ್ಟಿದ್ದಾರೆ. ಒಂದು ಅದನ್ನ ಹೇಳ್ಬೇಡಿ, ನಿಮ್ಗೆ ರಿಸರ್ಚ್ ಆಗಬೇಕು. ಹಣ ಕೊಟ್ಟು ತೋಟಗಾರಿಕೆ ಮಂತ್ರಿಗಳಿಲ್ಲ, ಅದಕ್ಕೆ ನಾನು ಇವರು ಉತ್ತರ ಕೊಡ್ತಿದ್ದಾರೆ. ಚೆನ್ನಾಗಿ ಪರವಾಗಿ ಕೊಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಸಂಪೂರ್ಣವಾಗಿ ಬ್ರೀಫಿಂಗ್ ತಗೊಂಡಿದ್ದೀನಿ, ಸಮರ್ಥವಾಗಿ ಉತ್ತರ ಕೊಡ್ತೀನಿ. ತಾವೇನಾಗಿ ಹೇಳಿದ್ರೀಗ ಈ ಕೀಟ ಮತ್ತು ರೋಗಗಳ ನಿರ್ವಹಣೆಗಾಗಿ ಏನು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಏನಿದೆ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇದೆ, ಪ್ರಸ್ತುತ ಸಾಲಿನಲ್ಲಿ ಸುಮಾರು 15.31 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ಇವತ್ತಿನ ಯೋಜನೆಯಲ್ಲಿ ಈಗಾಗಲೇ ಒದಗಿಸಲಾಗಿದೆ. ಇದರಲ್ಲಿ ಅಂದ್ರೆ ಅದು ಈ ಯೋಜನೆ ಪ್ರತ್ಯಕ್ಷ ತಾಕುಗಳು ಏನಿದಾವೆ ನಿರ್ವಹಿಸಲಿಕ್ಕೆ ಹೆಕ್ಟೇರಿಗೆ ಸುಮಾರು 35,000ಗಳನ್ನ 2 ವರ್ಷಗಳ ಅವಧಿಯಲ್ಲಿ ಅದನ್ನ ವಿನೋದಿಸಬೇಕು ಅಂತ ಹೇಳಿ ಇದನ್ನು ಮಾಡಿದಾಗಿದೆ. ಇದನ್ನು ಒಂದು ಭಾಗ, ಯಾಕೆಂದ್ರೆ ನೀವು ಟ್ರೀಟ್ಮೆಂಟ್ಗೆ ಏನ್ ಬೇಕು ಅದಕ್ಕೆಲ್ಲ ಹಣವನ್ನು ಒದಗಿಸಲಾಗಿದ್ದೀವಿ. ಇನ್ನು ಪರಿಹಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಸಚಿವರು ಬಂದ ಮೇಲೆ ಸಚಿವರಿಗೆ ನಾನು ಕೂಡ ತಮ್ಮೆಲ್ಲರ ಏನು ಅಭಿಪ್ರಾಯಗಳಿದೆ ಅವ್ರಿಗೆ ಹೇಳ್ತೇನೆ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ತಾರೆ. ರೂಪಕಲಾ ಕೆಜಿಎಫ್ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಸರಿ.